ಬೈಗೆ ಫೋಟೋ ಶೂಟ್ ಮಾಡ್ಬೇಕಂತ. ನಾನು ಇವನು ಎದಕ್ಕೆ ಸ್ಟಾಪ್ ಮಾಡ್ದ ಅಂತ ಅನ್ಕೊಂಡೆ. ಬ್ಲಾಗ್ ಸ್ಟಾರ್ಟ್ ಮಾಡನ್ ಬೈ ಇವನು. ಇದು ಆಕ್ಚುಲಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತೇನಪ್ಪ ಕಂಕನಾಡಿ ಸರ್ಕಲ್ಗೆ ಬಂದು ಯಾವ ಬೇಕಾವಾಗ ಬ್ಲಾಗ್ ಮಾಡ್ತೀವಿ ಅಂತೀರಲ್ಲ. ಯಾವ ಬೇಕು ಪಂಪೆಲ್ ಸರ್ಕಲ್ ಸರ್ಕಲ್ಗೆ ಬಂದು ಯಾವ ಮಿಸ್ಟೇಕ್ ಏನೋ ಒಂದು ಪಂಪೆಲ್ ಸರ್ಕಲ್ಗೆ ಬಂದು ಯಾವ ಬೇಕಾವಾಗ ಬ್ಲಾಗ್ ಮಾಡ್ತೀರ ಬೈ ಅಂತಂತಲ್ಲ. ಏನಿಲ್ಲ, ಇವತ್ತಲ್ಲಿ ಹೋಗತಿ ಗೊತ್ತಾ, ಸರ್ಪ್ರೈಸ್ ಪ್ಲೇಸಿಗೆ ಹೋಗತಿ. ಟೈಮ್ ಎಷ್ಟು ಗೊತ್ತಾ? ಟೈಮ್ ಇರೋದು ಎಷ್ಟು 3:30 ಕಾಣಿಸ್ತಿಲ್ಲ, ಅದು ಲೈಟ್ ಆನ್ ಮಾಡು. 3:37 ಗೈಸ್. ಈಗ ಟೈಮ್ 3:37 ಆಗಿದೆ. ನಾವು ಈಗ ಕಂಕನಾಡಿ ಈಗ ನಾವು ಪಂಪೆಲ್ ಸರ್ಕಲ್ ಇಂದ ಸ್ಟಾರ್ಟ್ ಮಾಡತ್ತೀವಿ ಬ್ಲಾಗ್. ಸೊ ಈಗ ನಾವು ಎಕಡೆ ಹೊಂಟಿವಿ? ಅದು ಮುಂದೆ ಹೋಗ್ತಾ ಹೋಗ್ತಾ ಸರ್ಪ್ರೈಸ್ ಹೇಳ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್ ಆಯ್ತಾ. ಬೆಳಕಾಗ್ಲಿ ಮುಖ ಬಂದ್ಕೊಳ್ಳೆ ಬೆಳಕು ಬೈನಿಂದು. ಇವನ ಹೆಸರು ಅಥರ್ವ ಅಂತೇಳಿ. ಲಾಸ್ಟ್ ಇನ್ನೊಂದು ಬ್ಲಾಗಲ್ಲಿ ನೋಡಿರ್ತೀರಾ. ಸೊ ಬಟ್ ಅವಾಗ ಸರಿಗೆ ಮುಖ ತೋರಿಸಿಲ್ಲ, ಯಾಕಂದ್ರೆ ಸರ್ಪ್ರೈಸ್ ಇರಲ್ಲ ಅಂತೇಳಿ. ಸೊ ಇಲ್ಲಿ ನಮ್ಮ ಜಶ್ವಂತ್ ಇದ್ದಾನೆ, ಲವರ್ ಬಾಯ್, ಪ್ಯಾಂಟ್ ತೋರಿಸ್ಕೊಂಡಾಗ್ತಾನ. ಸೊ ಈಗ ಇಲ್ಲಿಂದ ಹೋಗತ್ತೀವಿ ಗಾಯ್ಸ್. ಸೊ ಎಂಜಾಯ್ ಮಾಡ್ರಿ ರೈಡ್ನ. ಈಗ ಹೆಬ್ರಿ ಹತ್ರ ಬಂದ್ವಿ. ಪೆಟ್ರೋಲ್ ತುಂಬಿಸ್ಕೊಳಕತ್ತೀವಿ. ಪೆಟ್ರೋಲ್ ತುಂಬಿಸಿ ಈಗ ಸ್ವಲ್ಪ ಎನರ್ಜಿ ಬೇಕಲ್ಲ, ನಿದ್ದೆ ಮಾಡಬಾರ್ದು. ಇವನಿಗೆ ಫೋಟೋ ಹುಚ್ಚಾಗದೆ. ಕ್ಯಾರೆ ಇನ್ನು 20 ಕಿಲೋಮೀಟರ್ ಆಯ್ತಾ? 22 ಹೋಗ್ಬೋದು ಇನ್ನು ಅರ್ಧ ಗಂಟೆ. ಬೈಕ್ ಮೇಲೆ ವಾಚ್ ಇಟ್ಟಿಲ್ಲ. ಈಗ 5:70 ಅಂದರೆ ಆ 6 o'clock ಅಲ್ಲಿರ್ತೀವಿ. ಸರಿ, ಈಗ ಮುಂದೆ ಸಿಗುವ. ಗಾಯ್ಸ್, ಈಗ ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಳಕತ್ತೀವಿ. ನಾವು ಈ ಜೂಪಿಟರ್ ತೊಗೊಳಕತ್ತೀವಿ. ಎವ್ರಿಥಿಂಗ್ ಇಸ್ ZX ಫಾರ್ ಹಿಮ್. ಯಾವ್ದು ಮುಟ್ರು ZX 10 ಇವನ್ಗೆ. స్పీడ్ పోతావు నేను కాదు నీ నా ముందర వెళ్ళు నిదానంగా. ఆయన నాకు భయం వేస్తాను, నువ్వు వస్తానో లేదో, నువ్వు వస్తానో. అందుకే నిదానికి వెళ్ళాలని చెప్తున్నాను. వాడంటే ఇంకా పడతాడు. నాకన్నా चल भाई हम लोग चलते हैं. चलो. So finally we are going to Agumbe. Now time is around 5:39. ಈಗ ಘಾಟ್ ಸೆಕ್ಷನ್ ಶುರು ಆಗಿದೆ. ಈಗ ಹತ್ತುತ್ತಾ ಇದ್ದೀವಿ. ಮಡಿಕೇರಿ ರೂಟ್ ಜಾಮ್ನಕ್ಕೆ ಬಂದ್ಬಿಡ್ತು. ಧರ್ಮಸ್ಥಳ ಹೋಯ್ತು. ಪೀಚೆ ದೇಗೆ ಗುರ್ ಛತ್ರ ಮಾತಾಡ್ಲೇ. ಗಾಯ್ಸ್, ಈಗ ನಾವು ಆಗುಂಬೆ ವ್ಯೂ ಪಾಯಿಂಟ್ ಅಲ್ಲಿ ಇದೀವಿ. ಸನ್ರೈಸ್ ನೋಡಕ್ ಹೋಗಿ ಸನ್ಸೆಟ್ ಆಗ್ಬಿಟ್ಟಿದೆ. क्या पता? वो डिप्रेशन. ಆಗುಂಬಾಗೆ ವಿಜಯ್. ಗಾಯ್ಸ್, ಇಲ್ಲಿ ನೋಡ್ತಿರ್ಬೋದು ಫುಲ್ ಗ್ರೀನ್ ಐತೆ. ಅಲ್ಲೆಲ್ಲ ಸ್ವಲ್ಪ ವೈಟ್ ಗ್ರೀನ್. ಅದು ಗ್ರೀನ್. ಅದು ಗ್ರೀನ್. ಮತ್ತೆ ಇನ್ನೇನು ಇಂಕೇಂಟ್ರಾ ವೈಟಾ? ಕಲರ್ ಬ್ಲೈಂಡ್. ಅದು ರೆಡ್ ರೇ. ವ್ಯೂ ಮಸ್ತ್ ಆಯ್ತು. ಇಲ್ಲಿ ವ್ಯೂ ಇದಿಲ್ಲ. ವ್ಯೂ ಸ್ಟೆಪ್ಸ್ ಟವರ್. ಟವರ್ ಇದೆ ಜೇಲು. भाई एक्सपर्ट निकाल भाई.
ಈಸ್ ಥಿಂಕಿಂಗ್ ಟು ಕಮ್ ಆರ್ ನಾಟ್ ಟು ಕಮ್ ಆರ್ ನಾಟ್. ಹೇರ್ ಕಟ್ ಮಾಡಿಸಿ ಚೆನ್ನಾಗ ಕೊರಿಯನ್ ಆಗ್ಬಿಟ್ಟಿನಲ್ಲ. ಅಬಿಲಿಟೀಸ್ ಇರ್ಬೇಕಂತೆ. ಏನ ಸ್ಪೆಸಿಫಿಕ್ ಅಬಿಲಿಟೀಸ್ ಅಂತ ಯಾವ್ದೇ ಅಂದರೆ ನೇಲ್ ಪಾಲಿಸ್ ಹಚ್ಚಕ ಸೆಕೆಂಡ್ ಬೇಡ. ಸಾಕು ಅಲ್ಲಿಗೆ ಇರುತ್ತೆ. ಸಾಕಣ್ಣ ಸಾಕು. ಗೈಸ್ ಈಗ ವ್ಯೂ ಎಂಜಾಯ್ ಮಾಡ್ರಿ, ಆಮೇಲೆ BTS ತೋರಿಸ್ತೀನಿ. BTS ಅಂದ್ರೆ ಬ್ಯಾಂಡ್ ದ ಸೀನ್ಸ್, ಬ್ಯಾಡ್ BTS ಅಂದ್ರೆ ಬ್ಯಾಡ್ದೇ ಇರೋ ಇಲ್ಲಿ ಕಾರ್ ಹೊಂಟೈತೆ ನೋಡ್ರಿ. ಫೈನ್ ಹಾಕ್ರಿ ರೀ, ಫೈನ್. ಮಾಡಿಸಿಲ್ಲ ಏನು ಮಾಡಿಸಿಲ್ಲ. ಅಲ್ಲಿಂದ ಆಯ್ತಾ ಜರ್ನಿ ಮಾಡಕ ಬಂದೀನಿ. ಈಗ ಏರಾ ಸನ್ರೈಸ್ ಹೋಗ್ಯಾ ಮನೆದು. ಗೈಸ್ ಈಗ ನಾವು ಜೋಗದಗುಂಡಿ ಫಾಲ್ಸ್ ಒಳಗೆ ಹೋಗ್ತೀವಿ. ಅದು ಹೇಳೋಕ್ಕಾಗಲ್ಲ, ಸೊ ಅದಕ್ಕೆ ನಡ್ಕೊಂಡು ಹೋಗ್ತೀವಿ. ಇಲ್ಲಿ ಇಲ್ಲಿ ನೋಡು, ಇಲ್ಲಿ ಮಾವನ ಇಲ್ಲೇ ನಮ್ದು ಅರ್ಧ 12 ಆಗೈತಿ. ಅದಿಲ್ಲ ಅದಿಲ್ಲಲ್ಲೇ ಏನು ಕೊಡ್ತೀವಿ ತಗೊಂಡೋಗು. ಏನು ಕೇರ್ ನೋಡ್ರಿ, ಏನಿಲ್ಲ ಸೌಂಡ್. ಗಾಯ್ಸ್ ಈಗ ನಾವು ಕೆಳಗೆ ಇಳ್ಕೊಂಡು ಗುಂಡಿ ಒಳಗೆ ಹೋಗ್ತಿದ್ವಿ, ಜೋಗದ ಗುಂಡಿ ಒಳಗೆ. ಸೊ ಒಳಗೆ ಏನು ಸಿಗುತ್ತೋ ಗೊತ್ತಿಲ್ಲ. ನೀರು ಸಿಕ್ಕಿಲ್ಲ ಅಂದರೂ ನಾವು ನೀರು ಬಿಟ್ಟು ಬರ್ತೀವಿ. ಸೊ ನೋಡ್ರಿ ಹೆಂಗೆ ಇಳಿಯಕತ್ತೀವಿ ಈಗ. ಹಾಂ ಹೋತಿ ಹಾಂ ಸಿಕ್ತತಾ ನೋಡ್ರಿ. ಫುಲ್ ಫಾರೆಸ್ಟ್. ಇಂಥ ಫಾರೆಸ್ಟ್ ಒಳಗೆ ಹಬ್ಬ ಬಿದ್ದರೆ. So guys, finally we came here. पानी है, बहुत है ಅವು ಹೊರಗಡೆ ಇರಕತ್ತಲ್ಲ ನೀರದು ಐತೆ. ಗ್ರೂಪ್ ವೇರ್ ये सादा ಅದೇ ಮುಂಗುಸಿ. ಆವಿರಲ್ಲ ಬಾರ್ಲೆ ಸಾಯ್ಸಾಕಿರ್ತವೆ ತಡಿ. पैंट तो तेरा ही है, मेरा नहीं. ये भी तेरा ही है, मेरा नहीं. ಕೋತಿಗಳು ನಿನ್ನ ಕೋತಿ ಅನ್ಕೊಂಡು ನೋಡಿದ್ರೆ ಗೈಸ್. ಈಗ ಎಲ್ಲ ಬೆಳಿಗ್ಗೆಯಿಂದ ಎಲ್ಲ ಮಸ್ತ್ ತಿರುಗಾಡಿ ಮಧ್ಯಾಹ್ನ ಬಂದು ಮನೆ ಮಕ್ಕೊಂಡಾದ್ಮೇಲೆ ಈಗ ಸಾಯಂಕಾಲ ಬಂದು ಊಟಕ್ಕೆ ಬಂದ್ವಿ. ಊಟ ಮಾಡಿ ಮಸ್ತ್ ಈಗ ಹೋಗಿ ಮಕ್ಕೊಳೋದು. ಮಧ್ಯಾಹ್ನ ಹಂಗೆ ಮಾಡೋದು. ಸೆಕೆ ಬಂದು ಕೂಡಲೇ ಹಣ್ಣಗ ಎಲ್ಲ ಬಂದ ತಕ್ಷಣ 3 ಬಾಕ್ಸ್ ಖಾಲಿ ಮಾಡಿದ್ವಿ. ಸಕಲೇಶ್ಪುರ ಸೈಡ್ ಬರ್ತಾರೆ, BC ರೋಡ್ ಬರೋರು ಟೆಕೆ ಗೊತ್ತಾಗಲ್ಲ. ವಾಡ್ಕೆರೆ ಸೈಡ್ ಬರ್ತಾರೆ, ಸೂಳಿಗೆ ಬಂದಿದೆ ತಗ ಇವತ್ತು ಮಧ್ಯಾಹ್ನ ನನಗೆ ಕೇಳಲೇ ಬೇಡಪ್ಪ, ಇದೇನು ಮಾಡಕ್ಕೆ ಆರಾಮ್. ಇಬ್ರು ಕೂಡ ಹಿಂಗೆ ಮಾಡಿದ್ರಿ ನೀವು. ನಿದ್ದಿಗಣ್ಣ ಹೊಡೆದ ಇಸರು ನಿಸಿಗಣ್ಣ ಹೊಡೆಸ್ಕೊಳ. ಗೈಸ್ ಈಗಷ್ಟೇ ಮನೆಗೆ ಬಂದ್ವಿ. ಎಷ್ಟು ಮಸ್ತ್ ಇತ್ತು ಗೈಸ್ ಡೇ ಇವತ್ತು. ಫುಲ್ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ನಾವು ಇವತ್ತು ಸ್ಯಾಟರ್ಡೆ ಆಯಿತಾ, ನಾಳೆ ಸಂಡೇ. ಆ್ಯಕ್ಚುಲಿ ನಾವೇ ಅನ್ಕೊಂಬಿಟ್ಟು ಸಂಡೇನೂ ಕಂಪ್ಲೀಟ್ ಮಾಡಿಬಿಟ್ಟು ಅಷ್ಟು ಟಯರ್ಡ್ ಆಗ್ಬಿಟ್ಟಿವಲ್ಲ, ಸಂಡೇನೂ ಕಂಪ್ಲೀಟ್ ಮಾಡಿಬಿಟ್ಟು ಅಂದ್ಕೊಂಬಿಟ್ಟಿವಿ. ಇಲ್ಲ ನೋಡಿದ್ರೆ ನಾಳೆ ಒಂದು ದಿವಸ ಐತಿ. ಹಿಂಗೆ
ಒಂದು ದಿವಸ ಸೇವ್ ಮಾಡ್ಬೇಕಾದ್ರೆ ಬೆಳಿಗ್ಗೆ ಎದ್ದು ಹೋಗ್ಬೇಕು. ಅದೇನು ಮಾಡಬಾರ್ದು ಬೆಳಗ್ಗೆ ನಿದ್ದೆ ಮಾಡಬಾರ್ದು ಅಷ್ಟೇ ಗೈಸ್. ಅಷ್ಟೇ ನೋಡುತ್ತಿರ್ಬೋದು ಡಾರ್ಕ್ ಸರ್ಕಲ್ಸು ಫುಲ್ ಡಾರ್ಕ್ ಆಗ್ಬಿಟ್ಟವೆ. ಆಮೇಲೆ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು, ಸ್ವಲ್ಪ ಹೊತ್ತು ಕೆಲಸ ಮಾಡಿ ಮಲ್ಕೊಳ್ಳೋದು. ಈಗ ಏನು ಕೆಲಸ ಮಾಡ್ತೀವಿ, ಬಿತ್ಕೊಂಡು ರೀಲ್ಸ್ ಮಾಡ್ತೀವಿ ಹೌದಿಲ್ಲ. ಸ್ವಲ್ಪ ಹೊತ್ತು ರೀಲ್ಸ್ ನೋಡ್ತೀವಿ, ರೀಲ್ಸ್ ನೋಡಿ ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಬಿಡ್ತೀವಿ. ಮಲ್ಕೊಂಡು ಬೆಳಗ್ಗೆ ಎದ್ದೇಳ್ತೀವಿ. ಬೆಳಗ್ಗೆ ಎದ್ದು ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿರಿ. ಸೊ ನಿಮ್ಗೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಗುಡ್ ನೈಟ್ ಗೈಸ್.